ನಮಸ್ತೆ, ಬನ್ನಿ ನಾವಿವತ್ತು ಒಂದು ಹೆಲ್ದಿಯಾದ ರೆಸಿಪಿ ರಾಗಿ ದೋಸೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೀವು ಮಾಮೂಲಿ ತಿಂಡಿಯಿಂದ ಬೋರ್ ಆಗಿದ್ದರೆ ಈ ದೋಸೆನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ಹೆಲ್ದಿನೂ ಹೌದು ಹಾಗೂ ಟೇಸ್ಟಿನೂ ಹೌದು. ಬನ್ನಿ ಹಾಗಾದರೆ ನೋಡೋಣ ಇದನ್ನು ಹೇಗೆ ಮಾಡೋದಂತ. ಮೊದಲಾಗಿ ಒಂದು ಬೌಲಲ್ಲಿ 1 ಕಪ್ಪಷ್ಟು ರಾಗಿ ಹಿಟ್ಟು, ಅರ್ಧ ಕಪ್ಪಷ್ಟು ಮೀಡಿಯಮ್ ರವೆ, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸರಿಯಾಗಿ ಕಲಿಸಿಕೊಳ್ಳಿ. ನೀರನ್ನು ಸ್ವಲ್ಪನೇ ಹಾಕ್ಕೊಳ್ಳಿ. ಇಲ್ಲಿ ನಾನು ಸುಮಾರು 3ರಿಂದ 4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀರು ತೋರಿಸಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, 1 ಟೀ ಸ್ಪೂನಷ್ಟು ಜೀರಿಗೆ, 3ರಿಂದ 4 ಹಸಿಮೆಣಸಿನ್ಕಾಯಿ ಹಾಗೂ 1 ಮೀಡಿಯಮ್ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, 1 ಇಂಚಷ್ಟು ಶುಂಠಿ ಸಣ್ಣಗೆ ಹೆಚ್ಚಿರೋದು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಕಲಿಸಿಕೊಳ್ಳಿ. ಆಮೇಲೆ ಒಂದು ದೋಸೆ ತವಾಗೆ ಸರಿಯಾಗಿ ಎಣ್ಣೆಯನ್ನು ಹಚ್ಚಿಬಿಟ್ಟು ಇದನ್ನು ನೀರು ದೋಸೆ ಥರ ಹುಯ್ಕೊಳ್ಳಿ. ಇದಕ್ಕೆ ಒಂದು ಶೇಪ್ ಬೇಕಂತೇನಿಲ್ಲ, ನಿಮ್ಗೆ ಹೇಗೆ ಬೇಕೋ ಆ ಥರ ಬ್ಯಾಟರನ್ನು ಹಾಕ್ಕೊಳ್ಳಿ. ರಾಗಿ ದೋಸೆ ಹಿಟ್ಟನ್ನು ಮೊದಲೇ ನೆನೆಸ್ಕೋಬೇಕಂತೇನಿಲ್ಲ, ಇದನ್ನು ದಿಢೀರಾಗಿ ಮಾಡ್ಬೋದು. ಇದೊಂದು ಇನ್ಸ್ಟಂಟ್ ಆದ ದೋಸೆ. ಆಮೇಲೆ ಸೈಡಿಂದ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಬೇಯಿಸಿಕೊಳ್ಳಿ. ಇದು ಸೈಡಿಗೆ ಸಬ್ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಬೇಯಿಸಿಕೊಂಡು ಇದನ್ನು ತಿರುವಿಕೊಳ್ಳಿ. ಒಂದು ಬದಿಗೆ ಬೇಯ್ದ ನಂತರ ಇದನ್ನು ಹೊಳಿಸ್ಬಿಟ್ಟು ಇನ್ನೊಂದು ಬದಿಗೆ ಸುಮಾರು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಆಮೇಲೆ ಇದನ್ನು ಸರ್ವ್ ಮಾಡಿ. ನೋಡಿ, ನಮ್ಮದು ರಾಗಿ ದೋಸೆ ತಯಾರಾಗಿದೆ. ಇದನ್ನು ನಾವು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಹೆಲ್ದಿಯಾದ ರೆಸಿಪಿಯನ್ನು ನೀವು ಒಂದು ಸರ್ತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.